ಏನಂತೀರಿ ಭಾಸ್ಕರ್ ಅವ್ರ ಊರ್ ಕಡೆ ಹೋಗಿದ್ರೇನ್ರಿ? ಓ ಬಂದಿಲ್ರಿ ಮನ್ನಿ 3 ವರ್ಷ ಲೀಜಿಗೆ ಹಾಕಿದ್ವಲ್ರಿ, ಮುಗೀತು. ಈ ಸಲ ಪಾಲಿಗೆ ಕೊಡ್ಬೇಕಂತ ಮಾಡೇನ್ರಿ. ಹೌದ್ರಿ ಸರ, ನಿಮ್ಗೆ ಈ ಕಾಲದ ಬಗ್ಗೆ ಏನು ಅನಿಸ್ತದ್ರಿ? ನಮ್ಮ ಕಾಲದಾಗ ಹೆಂಗಿತ್ತು ಏನು ಸುದ್ದಿ? ಈಗ ಮಂದಿನೇ ಭಾಳ ಫರಕ್ ಆಗ್ಬಿಟ್ಟಾರ ನೋಡ್ರಿ. ನೀವೇನು ಮುದುಕ್ರದ್ರಿ ಏನು? ಯಾ ಕಾಲದಾಗಿದ್ದವ್ರು? ನಮ್ಮ ಕಾಲ ಹಂಗ ಅಂತಿರಲ್ಲ. ಅಲ್ರಿ ಸರ, ನಾ 2000 ಇಸ್ವಿದ್ ಹೇಳಕತ್ತೀನಿ. 2000 ಇಸ್ವಿಯಾಗ 2024ಕ್ಕೆ ಎಷ್ಟು ಡಿಫ್ರೆನ್ಸ್ ಅದ ನೀವೇ ಹೇಳ್ರಿ. ನಮ್ಮ ಕಾಲಕ್ಕೆ ಹೆಂಗಿತ್ತ? ನೀವು ಅದೇ ಕಾಲದವ್ರು ಅದ್ರಿ ಇಲ್ಲ? ಡಿಫ್ರೆನ್ಸ್ ಅಂತ ಅನಿಸ್ತದ ಇಲ್ಲ ನಿಮಗೆ ಒಂಚೂರ? ಓಹೋ ಹಂಗಂದ್ರಿ. ಹೌದು ಹೇಳ್ರಿ, ಭಾಳ ಡಿಫ್ರೆನ್ಸ್ ಅದ. ನಿಮಗೇನು ಅನಿಸ್ತದ್ರಿ? ಅಲ್ರಿ, ನಾ ಹಿಂಗೆ ಕೂತು ವಿಚಾರ ಮಾಡಿದೆ. ನಮ್ಮ ಕಾಲಕ್ಕೆ ಮೊಬೈಲ್ ಇರಲಿಲ್ಲ, ಇಂಥ ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾ ಅಂತವೆಲ್ಲ ಏನೂ ಇದ್ದಿದ್ದಿಲ್ರಿ ಅವಾಗ. ಎಷ್ಟು ಚಂದ ಆಟ ಆಡ್ತಿದ್ವಿ, ಏನು ಸುದ್ದಿ. ಈಗ ನೆನ್ಸ್ಕೊಂಡ್ರೆ ಭಾಳ ಫೀಲ್ ಆಗಿಬಿಡ್ತದ್ರಿ. ಹೌದೌದ್ರಿ, ನೀವು ಹೇಳೋದು ಕರೆಯದ. ಅವಾಗ ಎಲ್ಲರೂ ಕೂಡ ಊಟ ಮಾಡ್ತಿದ್ವಿ, ಆಟ ಆಡ್ತಿದ್ವಿ, ಬುಕ್ಕ ಓದ್ತಿದ್ವಿ. ಎಷ್ಟು ಈಗಿನಂಗೆ ಅವಾಗ ಎಲ್ಲಿ ಮೊಬೈಲ್ ಗೇಬಲ್ ಇರ್ತದಿಲ್ಲ. ಅದು ಒಂದೇ ಸೊನ್ನೆ ಇಲ್ರಿ ನಮ್ಮದು. ಚಂದಾಗಿ ಎಲ್ಲರೂ ಕೂಡ ಆಟ ಆಡೋದು ಒಂದೇ ಕೆಲಸ ನಮ್ಮದು ಅವಾಗ. ಹ್ಞೂ ರೀ, ಅವಾಗೇನ್ರಿ ಸುಧಾ, ಕರ್ಮವೀರ, ಮತ್ತು ಸಿನಿಮಾದು ಬೇಕಂದ್ರೆ ಚಿತ್ರಲೋಕ, ಹಾಗೆ ರವಿ ಬೆಳಗೆರಿದ ಹಾಯ್ ಬೆಂಗಳೂರು ಅಂತೇಳಿ ಪೊಲೀಸ್ ನ್ಯೂಸು ಬರ್ತೈತಲ್ರಿ, ಎಷ್ಟು ಚಂದ ರೀ. ಹೌದ್ರಿ, ಭಾರಿ ಇರ್ತಿತ್ತು. ಹಾಯ್ ಬೆಂಗಳೂರು ಓದಕತ್ತಿದ್ವಿ ಅಂದ್ರೆ ಟೈಮ್ ಹೋಗಿದ್ದಾಗ ಗೊತ್ತಾಗ್ತಿದ್ದಿಲ್ಲ ನೋಡ್ರಿ ನಮಗಂತ್ರೂ. ಅಷ್ಟು ಚಂದ ಬರೀತಿದ್ದು ಬಿಡ್ರಿ ಅವರು. ಹಾಗೆ ಕರ್ಮವೀರದಾಗ ಬರ್ತಿದ್ವಲ್ರಿ ಕತ್ತಿಗಳು, ಅವು ಭಾಳ ಭಾರಿ ಇರ್ತಿದ್ವು ಬಿಡ್ರಿ. ಮತ್ತದು ಇನ್ನೊಂದು ಬರ್ತೈತಲ್ರಿ ಚಂದಮಾಮ ಅಂತ, ಅದು ಭಾರಿ ಇರ್ತದ್ರಿ. ಅದ್ರ ಕತೆಗಳು ಬರ್ತಿದ್ರಲ್ರಿ, ಒಂದೊಂದು ಕತೆಗಳು ಮಸ್ತ್ ಇರ್ತದೆ ನೋಡ್ರಿ. ನೀವು ವಿಡಿಯೋ ನೋಡೋರು ಯಾರು ಓದಿದ್ರಿ ಅಂದ್ರೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಲ್ಲ. ಅಂದ್ರೆ ನಮ್ಮ ಕಾಲನು ನೆನಪದಂಗೆ ಆಗ್ತದ ಮೆಲ್ಕ್ ಹಾಕೋಣಂತ. ಕರೆ ರೀ, ಪೇಪರ್ಗಳನ್ನು ಭಾರಿ ಇರ್ತದೆ ಬಿಡ್ರಿ. ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಅದೇ ಹೊಸದಾಗಿ ಬಂದಿದ್ದು ರೀ. ವಿಜಯ ಕರ್ನಾಟಕ ಎಷ್ಟು ಮನಸ್ಸು ಉಲ್ಲಾಸ ಆಗ್ತಿತ್ತು ರೀ ಓದೋದ್ರಿಂದ. ನಾನಂತೂ ಎಲ್ಲಿ ಹೋದ್ರೂ ಪೇಪರ್ ಇಲ್ಲಾರ್ದ ಒಟ್ಟ ಊರಿಗೆ ಹೋಗ್ಲಿ ಎಲ್ಲರ ಹೋಗ್ಲಿ ಕೈಯಾಗ ಒಂದು ಪೇಪರ್ ಇದ್ದೇ ಇರ್ತೈತ್ರಿ ನನಗೆ. ಮತ್ತು ಆಮೇಲೆ ಬುಕ್ಕಗಳನ್ನು ಮ್ಯಾಗ್ಝಿನ್ ಭಾಳ ಓದ್ತಿದ್ದೆ ರೀ ನಾನು. ಅವಾಗ ಬುಕ್ಕದ ಭಾಳ ಇಂಟ್ರೆಸ್ಟ್ ಇರ್ತೈತ್ರಿ. ನಮಗೂ ಪೇಪರ್ ಓದು ಹುಚ್ಚು ಭಾಳ ಐತ್ರಿ. ನಮ್ಮ ಅಪ್ಪರು ಮೊದಲಿಂದ ಪೇಪರ್ ಹಾಕ್ಸ್ಕೊಂಡು ಓದ್ತಿದ್ರಲ್ಲ, ಅದು ನಮಗೆ ಸಣ್ಣವರಿದ್ದಾಗಿಂದನೂ ಅದು ರೂಢಿ ಆಗಿಬಿಟ್ಟಿತ್ರಿ. ಪೇಪರ್ ನಾನು ಎಲ್ಲಿ 7th ಶುರು ಮಾಡಿ ನೋಡ್ರಿ, ನಾನೇ ಪೇಪರ್ ತೊಗೊಳೋದು. ಎಲ್ಲರ ಊರಿಗೆ ಹೋದ್ನಿ ಅಂದ್ರೆ ಒಂದು ಪೇಪರ್ ಬೇಕಾರಿ ಕೈಯಾಗ ನಮಗೆ. ಹೌದ್ರಿ, ನಾನು ದಿನ ಪೇಪರ್ ಹಾಕ್ಸೋತೀನಲ್ರಿ ಮನ್ಯಾಗ. ಓದ್ ಅಂತೇಳಿ ದಿನ ಹೇಳ್ತೀನಿ ರೀ ನಮ್ಮ ಮಕ್ಕಳಿಗೆ ಪೇಪರ್. ಅವ್ರೇನು ಒಂದಿನ ಪೇಪರ್ ತೆಗೆದು ಓದಂಗ್ ನೋಡ್ರಿ. ನಾನು ಹೆಣ್ಮಕ್ಳಿಗೆ ಬೈತೀನಿ, ಓದಂತ ಹೇಳಿ ಪೇಪರ್ ನೀನರ ಅಂತಂದ್ರೆ ಅವ್ರು ಬಂದು ಅವ್ರ ಮಮ್ಮಿ ಮುಂದೆ ಹೇಳ್ತಾರಂತ್ರಿ, ಮಮ್ಮಿ ಮೊಬೈಲ್ನೇ ತೋರಿಸಿದ ಪೇಪರ್ನೇ ತೋರಿಸ್ತಾರ, ಅದು ಏನು ಇರ್ತದ್ರಾಗ ಅಂತೇಳಿ ಹಂಗೆ ಹೇಳ್ತಾರ. ನಮ್ಗೆ ತಿಳಿಸಿ ಹೇಳ್ತಾರೆ ಅವ್ರು. ಏನು ಮಾಡ್ಬೇಕು ಹೇಳ್ರಿ ಹಿಂಗಾದಾಗ? ಈಗಿನ ಹುಡುಗರಿಗೆ ಏನು ಪೇಪರ್ ಓದೋ ಇಂಟ್ರೆಸ್ಟ್ ಇಲ್ಲ ಬಿಡ್ರಿ. ನಮಗೆ ಭಯಂಕರ ಹುಚ್ಚರಿ ಪೇಪರ್ ಓದೋದು. ನಾನು ಒಂದ್ಸಲ ಏನಾಯ್ತಂದ್ರಿ, ನಾನು ನಮ್ಮ ದೋಸ್ತ ಬೇರೆ ಊರಿಗೆ ಹೊಂಟಿದ್ವಿ ರೀ. ಅವಾಗ ಒಂದು ಪ್ರಸಂಗ ನಡೆದದ್ರಿ, ಅದನ್ನ ಹೇಳ್ತೀನಿ ನೋಡ್ರಿ ಏನಂತ. ಹಿಂಗೆ ಚಾ ಕುಡ್ಕೋತ ನಿಂತಿದ್ದೀವಿ ರೀ, ಬಸ್ ಬಂತು. ಅವಾಗ ಸೀಟ್ ಹಿಡಿಬೇಕಾಗ್ತಿತ್ತಲ್ರಿ. ನಮ್ಮ ಫ್ರೆಂಡ್ ಹೋಗಿ ಸೀಟ್ ಹಿಡಿದು ಬಂದ. ಒಂದೇ ಸೀಟ್ ಇತ್ತಂತ ಹಿಡಿದು ಬಂದ. ಅಲ್ಲಿ ಬಾಜು ಹುಡುಗಿ ಕೂತಿದ್ಲಂತ್ರಿ. ಬಂದು ಹೇಳ್ದ, ಲೇ ಬಾಜು ಹುಡುಗಿದಾಳ ಲೇ ಅಂತ. ನಾವು ದೊಡ್ಡದಾಗಿ ಸ್ಟೈಲ್ ಮಾಡ್ಬೇಕಲ್ಲ, ಕನ್ನಡ ಪೇಪರ್ ತೊಗೊಂಡ ವಾಪಸ್ ಕೊಟ್ಟು ಇಂಗ್ಲೀಷ್ ಪೇಪರ್ ತೊಗೊಂಡೆ ರೀ. ಆ ಹುಡುಗಿದ್ರಿಗೆ ಸ್ಟೈಲ್ ಮಾಡ್ಬೇಕು ಅನ್ನೋದು. ಆಕೆ ನಮ್ಮ ಕಡೆ ಮೂಷ್ನಿ ಸಹಿತ ನೋಡ್ಲಿಲ್ಲ ಬಿಡ್ರಿ. ಆ ಮಾತು ಬೇರೆ, ಅಷ್ಟು ಸ್ಟೈಲ್ ಬಿಡಿತಿದ್ವಿ ಅಂತ. ಹೌದೌದ್ರಿ, ಇಂಥವು ಭಾಳ ಆತಿತ್ತು ಹೇಳ್ರಿ. ಪೇಪರ್ ತೊಗೊಳೋದ್ರಿ, ಬಾಜು ಹುಡುಗಿ ಕೂತಿದ್ಲ, ಚೂರು ಪೇಪರ್ ಕೊಡ್ತೀರೇನ್ರಿ ಅಂತ ಆಕಿ ತೊಗೊಂಡು ಓದೋದು, ಆಕಿ ಓದಿದ ಪೇಜನ್ನು ನಾವು ಓದೋದು. ಇಂಥವೆಲ್ಲ ಭಾಳ ಇದ್ರಾಗ ಮಜಾ ಸಿಗ್ತದ್ರಿ ನಮಗೆ. ಅವಾಗ ಮೊಬೈಲ್ ಏನೂ ಇರ್ತಿದಿಲ್ಲ ನಮಗೆ. ಇಂಥದ್ರಾಗ ಏನಾರ ಮಾಡೋದು. ಆಮೇಲೆ ಬಸ್ ಹತ್ತಿದಾಗ ನೋಡಿದ್ರೇನ್ರಿ, ಅವಾಗ ಎಲ್ಲರ ಕೈಯಾಗನೂ ಒಂದೊಂದು ಪೇಪರ್ ಇರ್ತೈತ್ರಿ. ಈಗ ಬಸ್ ಹತ್ತಿ ನೋಡ್ರಿ, ಎಲ್ಲರ ಕೈಯಾಗ ಮೊಬೈಲ್ ಓಪನ್ ಮಾಡ್ಕೊಂಡು ಕೂತ್ ಬಿಟ್ಟಿರ್ತಾರೆ. ಮೊಬೈಲ್ ಇಲ್ಲಾರ್ದ ಯಾರು ಬಸ್ಸೇ ಹತ್ತಂಗ್ ನೋಡ್ರಿ, ಅಂತ ಕಾಲ ಬಂದ್ಬಿಡ್ತಿ ಈಗ. ಈಗ ನಮ್ನ ತಗೋರಿ, ನಮಗನೇ ಆ ಮೊಬೈಲ್ ಗೀಳು ಬಡ್ದ್ಬಿಟ್ಟದ್ರಿ. ಈಗ ಆ ರೀಲ್ಸು ಹಿಂಗೆ ಒತ್ತಕತ್ತಿದ್ವಿ ಅಂದ್ರೆ ಮೊಬೈಲ್ ಬಿಡ್ಬೇಕು ಅನ್ಸಂಗ್ ನೋಡ್ರಿ. ಅಷ್ಟು ಭಾರಿ ರೀಲ್ಸ್ ಮಾಡ್ತಾವ. ಅದ್ರೊಳಗೆ ನಮ್ಗೆ ಹುಚ್ಚಿಡ್ದಂಗೆ ಆಗ್ಬಿಡ್ತದ ರೀಲ್ಸ್ ನೋಡಕ್ಕೆ. ಮತ್ತು ನಮಗೆ ಇಷ್ಟ ಆಗ್ಯದಂದ್ರೆ ಈಗಿನ ಹುಡುಗರಿಗೆ ಮತ್ತೆ ಏನು ಕೇಳ್ತೀರಿ ಹೇಳ್ರಿ ನೀವು? ಮೊಬೈಲ್ನಾಗನೇ ಅವ್ರದ್ದು ಜೀವನ ಆದಂಗೆ ಆಗ್ಬಿಡ್ತದ್ರಿ. ಅದು ಕರೆಯೋದು ಬಿಡ್ರಿ. ಅವಾಗ ಮೊಬೈಲ್ ಇರ್ತದಿಲ್ರಿ, ಫೋನೇ ಇರ್ತಿದಿಲ್ರಿ. ನಾವೆಲ್ಲಿ ನಮ್ಮ ತಂದೆ ತಾಯಿಗೆ ಫೋನ್ ಮಾಡ್ತಿದ್ವಿ. ನಾ ಅಂತರೂ ಹಾಸ್ಟೆಲ್ನಾಗ ಇದ್ನಲ್ರಿ. ಇಷ್ಟು ಚಂದ ಪತ್ರ ಬರೀತಿದ್ವಲ್ರಿ. ಪೂಜ್ಯ ತಂದೆಯವರಿಗೆ, ಪೂಜ್ಯ ಮಾತೋಶ್ರೀ ಅವರಿಗೆ. ಎಷ್ಟು ವಿನಯತೆ ಇರ್ತೈತ್ರಿ ಅವಾಗ ಪತ್ರ ಬರೋದ್ರ. ಆಮೇಲೆ ಆತ್ಮೀಯತೆ ಭಾಳ ಇರ್ತೈತ್ರಿ ಅವಾಗ. ಪತ್ರ ಬರೀದಂದ್ರೆ ಒಂದು ಖುಷಿ ರೀ. ಮತ್ತು ಆಮೇಲೆ ನಮಗೆ ಬರೆದು ತಂದೆ ತಾಯಿ ಬರೆದು ಪತ್ರ ಓದಕ್ಕೂ ಭಾರಿ ಇಂಟ್ರೆಸ್ಟ್ ಬರ್ತೈತ್ರಿ. ಈಗಿನವ್ರು ಎಲ್ಲಿ ಬರೀತಾರ್ರಿ? ಈಗಿನ ಹುಡುಗರು ಹೆಂಗಂತ ನೋಡ್ತೇನೆ ವಾಟ್ಸಪ್ ತೆಗೆದು ನೋಡ್ರಿ, ಹಾಯ್ ಮಾಮ್, ಹಲೋ ಡ್ಯಾಡ್, ಈ ಥರ ರೀ. ಮೊಬೈಲ್ನಾಗ ನಂಬರ್ ಸೇವ್ ಮಾಡ್ಕೊಂಡಿದ್ರು ಹಂಗೆ ರೀ, ಮಾಮ್ ಡ್ಯಾಡ್. ಕರ್ಮರಿ, ಈ ಮೊಬೈಲ್ ಬಂದಿಂದ ಎಲ್ಲ ಮೊದಲಿನ ಹೋಗ್ಬಿಟ್ಟವ್ರಿ. ಈಗ ನೀವು ಹೇಳ್ರಿ, ಅವಾಗ ನಾವು ಎಲ್ಲರ ಸ್ಟಾಲ್ ಗೀಲ್ ಹಾಕಿದಲ್ಲಿ ಹೋಗಿದ್ವಿ ಅಂದ್ರೆ ಮೊದಲು ಒಂದು ಬುಕ್ಕ ತಗೋತಿದ್ವಿ ರೀ. ಈಗಿನ ಹುಡುಗರು ಒಬ್ಬರ ಬುಕ್ಸ್ ತೊಗೊಂಡಿದ್ದು ನೋಡಿರೇನ್ರಿ? ಅವರು ಎಲ್ಲ ಹಚ್ಚಿರ್ತಾರ ಬಿಡ್ರಿ. ಕತಿ ಕಾದಂಬರಿ ಬುಕ್ಸ್ ಇರ್ತಾವ. ಒಬ್ರು ಹುಡುಗರ ಇದು ಬುಕ್ಕ ಕೊಡಸಮ್ಮ ಅಂದಿದ್ದು ನಾನು ನೋಡೇ ಇಲ್ಲ ನೋಡ್ರಿ ಈಗಿನ ಕಾಲದ ಹುಡುಗರು. ಅಯ್ಯ ಅಂತ ಬುಕ್ಕಿಗೆ ಹೋಗ್ಯಾರಿ ಅವರು. ಅವ್ರು ಸಾಲಿ ಬುಕ್ಕನೇ ಧೂಳು ಹಿಡ್ದತ್ತಾವ್ರಿ. ಅವನ್ನೇ ತೆಗೆದು ಓದಂಗ್ಲ ಅವರು. ಇನ್ನು ಬೇರೆ ಬುಕ್ಕ ಓದ್ತಾರ ಅವರು? ಖರೆ ನೋಡ್ರಿ, ಹಂಗೆ ಆಗ್ಯದ ಈಗ. ಹೋಮ್ವರ್ಕ್ ಬರೀ ಸಹಿತ ಮೊಬೈಲ್ ನೋಡೇ ಹೋಮ್ವರ್ಕ್ ಬರೀತಾರ್ರಿ. ಬುಕ್ಸದ್ದು ಸುದ್ದಿನೇ ಇಲ್ಲ ನೋಡ್ರಿ. ಈಗ ಭಾಳ ಕಡಿಮೆ ಆಗ್ಬಿಟ್ಟದ್ರಿ. ಅದ್ರಾಗಿ ಡ್ರೆಸ್ಗಳಂತೂ ಇವನವನು ಡ್ರೆಸ್ಸನ್ನ ಹಂಗೆ ಹಾಕೋತಾರ್ರಿ.
ಈ ನಮ್ಮ ಕಡೆ ಏನ ಪಾಡ್ರಿ ನಮ್ಮ ಅಷ್ಟೊಂದು ಇಲ್ಲಿ ಬಿಡ್ರಿ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಮಂದಿ ಒಂದು ಸ್ವಲ್ಪ ಡ್ರೆಸ್ ಗಿಸ್ ಅಂತ ಹಾಕೊಳಂಗಿಲ್ಲ. ಆ ಕಡೆ ಮೆಟ್ರೋ ಸಿಟಿ ಕಡೆ ನೋಡಿರಿಲ್ರಿ, ಹುಡುಗರು ಹರಕು ಪ್ಯಾಂಟು, ಹುಡುಗಿಯರಂತರೂ ಒಂದೇ ಬ್ಲೌಸ್ ಪೀಸ್ನಾಗನೇ ಅಷ್ಟು ಡ್ರೆಸ್ ಹೊಲ್ಸ್ಕೊಂಡಿರ್ತಾರೆ ನೋಡ್ರಿ ಅವರು. ಹ್ಞೂ ರೀ, ನಾನು ಅದೇ ಅಂತೀನಿ, ಹಾಕೊಳ್ಳಿ ಬ್ಯಾಡನಂಗಿಲ್ಲ, ಅವ್ರವ್ರ ಇಷ್ಟ, ಅವ್ರವ್ರು ಎಂಥ ಡ್ರೆಸ್ಸರ್ ಹಾಕೊಳ್ಳಿ. ಆದ್ರೆ ಅದನ್ನ ಜಗ್ಗಿ ಜಗ್ಗಿ ಹಿಂಗೆ ಹತ್ತಿ ಮಾಡ್ಕೋತಿರ್ತಾರೆ, ಅದು ಮತ್ತೆ ಹೆಂಗಿರ್ತದೆ ಹಂಗೆ ಆಗ್ತಿರ್ತದೆ. ಅಷ್ಟು ಅನ್ಕಂಫರ್ಟೇಬಲ್ ಡ್ರೆಸ್ ಯಾಕೆ ಹಾಕೋಬೇಕಂತೀನಿ ನಾನು. ಹಿಂಗೆ ತೊಡಿತನ ಹಾಕೊಂಡಿರ್ತಾರೆ, ಮತ್ತು ಅದನ್ನ ತಳಗ್ ಜಗ್ಗಿದಾಗ ಹೆಂಗೆ ಬರ್ತದ್ರಿ ಅದು ಡ್ರೆಸ್ ಇರೋದು ಇಷ್ಟೇ ಪೀಸಿಂದ ಇರ್ತದೆ, ಅದು ಉದ್ದಾಗಂದ್ರೆ ಹೆಂಗೆ ಆಗ್ತದೆ ಹೇಳು. ನಾನು ಅಂತೀನಿ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರ್ತದಲ್ಲ ಅದನ್ನು ಸ್ವಲ್ಪ ಉದ್ದದ್ದು ಹಾಕೋರಿ ಅಂತ ನನ್ನ ಅಭಿಪ್ರಾಯ ನೋಡ್ರಿ. ಅದನ್ನು ಏನೋ ಅನ್ನಕ್ಕೆ ಮೇಳಿಲ್ಲಾರ್ದಂಗೆ ಆಗ್ಯದ್ರಿ. ಈಗ ಏನ್ರ ಅಂದಿವಂದ್ರೆ ನಿಮ್ಮದು ನೋಡೋ ದೃಷ್ಟಿ ಸರಿ ಇಲ್ಲ, ನಾವು ಎಂಥವ್ರ ಡ್ರೆಸ್ ಹಾಕೋತೀವಿ, ನಿಮ್ಗೆ ಯಾಕೆ ಬೇಕು ಅಂತ ನಿಂದಿರ್ತಾರೆ. ನಾವೇನು ನಿಮ್ಗೆ ಪಾಕೋಬೇಡ್ರಿ ಅನ್ನಂಗಿಲ್ಲ ಬಿಡ್ರಿ. ಈಗಿನ ಹುಡುಗಿಯರಿಗೆ ಈಗಿನ ಕಾಲನೇ ಹೆಂಗೆ ಬಂದದ ಹಾಕೋತಾರ. ಆದ್ರೆ ಅದ್ರಾಗೂ ಒಂದು ಸ್ವಲ್ಪ ನೋಡೋರಿಗೆ ಇದು ಆಗ್ಬಿಡ್ದಲ್ಲ ಅಂತ ಹಾಕೋರಿ ಅಂತ ನನ್ಗೆ ಅನಿಸ್ತದ್ರಿ. ಹಂಗೆ ಹೋಗ್ಲಿ ಬಿಡ್ರಿಪ್ಪ, ಯಾಕೆ ಬೇಕು, ಅವ್ರವ್ರ ಇಷ್ಟ, ಅವ್ರವ್ರ ಡ್ರೆಸ್ ಹಾಕೋತಾರ, ಹೌದಿಲ್ಲ? ಹೌದು ಬಿಡ್ರಿ, ಯಾರಿಗೂ ಅನ್ನಂಗಿಲ್ಲ. ಈಗ ನಮ್ಮ ಮಗಳಿಗೇನೆ ಮನೆ ನೋಡ್ರಿ ಒಂದು ಡ್ರೆಸ್ ತೊಗೊಂಡ ಬರ್ತಡೇಕ ಮೊಳಕಲ್ ಮೇಲೆ ಅದರಿ, ಅದು ಬುಡಕ್ಕೊಂದು ಪ್ಯಾಂಟ್ ಹಾಕೊಂಡು ಹೋಗೋ ಹಂಗೆ ಹೊಂಟಿಲ್ಲ ಅಂತಂದ್ರೆ ಪಾಪ ಈಗಿನ ಫ್ಯಾಷನ್ ಇದು ಅಂತ ಹೋಗ್ಬಿಟ್ಲಿ ರೀ ಆಕಿ. ಅಷ್ಟೊತ್ತಿಗೆ ಮಗ ಬಂದು ಪಾಪ ನಿನಗೆ ಗೊತ್ತಾಗಂಗಿಲ್ಲ, ಈಗಿನ ಹುಡುಗಿಯರೆಲ್ಲ ಹಂಗೆ ಹಾಕೋತಾರ, ನೀ ಎಲ್ಲದಕ್ಕೂ ಮೊದ್ಲಿನ ಕಾಲ ತರಬಾಡಿಲಿ, ನಿಮ್ಮ ಕಾಲಕ್ಕೆ ಮುಗಿತದ ಅಂತಂದ ಬಾಯಿ ಮುಚ್ಕೊಂಡು ಕೂತ್ಬಿಟ್ಟೆ ರೀ ನಾನು. ಅಂಥ ಡ್ರೆಸ್ ಹಾಕೊಂಡ್ರೆ ಮರ್ಯಾದೆ ಕೊಡ್ತಾರೆ. ಈಗ ಎಂಥವ್ರ ಲಂಗ ಬ್ಲೌಸ್ ಹಾಕೊಂಡೋದ್ರ ಈ ಹಳ್ಳಿ ಗುಗ್ಗು ಅಂತಾರಿ. ಹಂಗಾಗಿ ಮತ್ತೆ ಅವ್ರಂಗ ಇರ್ಬೇಕಂತ ಈ ಹುಡುಗಿಯರ್ನು ಇಷ್ಟಪಡ್ತಾರ, ಅದ್ರಾಗೇನು ತಪ್ಪಿಲ್ಲ ಬಿಡ್ರಿ. ಅವಾಗೆಲ್ಲ ನಮ್ಮ ಕಾಲದ ಹುಡುಗಿಯರು ಹೆಂಗೆ ಹಾಕೋತಿದ್ರಿ ಹೇಳ್ರಿ, ಚೂಡಿದಾರ ಹಾಕೊಂಡು ಎರಡೆರಳು ಹಾಕೊಂಡು ಎಷ್ಟು ಚಂದ, ಎಷ್ಟು ಸೂಕ್ಷ್ಮ ಇರ್ತಿದ್ರು. ಸೀರೆ ಉಟ್ಕೊಳ್ಳೋರು, ಈಗ ಸೀರೆ ಉಟ್ಕೊಳ್ಳೋದು ಅನ್ನೋದ ಹೋಗ್ಬಿಟ್ಟದ್ರಿ ಹುಡುಗಿಯರಿಗೆ. ನಮ್ಮ ಕಾಲದ ಹುಡುಗಿಯರು ಹಂಗಿದ್ರಲ್ರಿ, ಅವ್ರನ್ನ ಹೋಗಿ ನೋಡಿ ನೀವು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೊಳ್ಳೋದು ಕಲ್ತಾರಂತೀನಿ ಅವ್ರೆ. ಮನೆ ನೋಡು, ನಮ್ಮ ಫ್ರೆಂಡ್ ಒಬ್ಬಾಕಿ ಬೆಟ್ಟೆಗಳ ನೋಡ್ತೀನಿ, ಜೀನ್ಸ್ ಪ್ಯಾಂಟು ಟಿ ಶರ್ಟು ಗಾಗಲ್ಲು ಕೂದಲ ಕಟ್ ಮಾಡ್ಯಾಳ. ಮಗಳು ಅಂದ್ರೆ ಇಷ್ಟ ಹತ್ರಗಳ ನನಗೆ ಕುನ ಸಿಗ್ಲಿಕ್ಕಿ. ಅವರು ಕಾಲಕ್ಕೆ ಚೇಂಜ್ ಆಗ್ಯಾರಪ್ಪ, ನೀ ಏನು ಹೇಳಕ್ ಬರಬೇಡ. ಅವರು ಕಾಲಕ್ಕೆ ಚೇಂಜ್ ಆಗೋರಲ್ರಿ. ಮತ್ತೆ ನಮ್ಮ ಮನ್ಯಾಗ ನೋಡ್ರಿ ಅವಾಗ ಬುಕ್ಸ್ ಲೈಬ್ರರಿ ಇದ್ದಂಗೆ ಇರ್ತದ್ವು ರೀ. ಈಗ ಅವ್ರ ಮೇಲೆ ಇಷ್ಟ ಹತ್ರ ದುಡ್ಕೋತಾವ್ರಿ, ಓದೋರ ಯಾರು ಇಲ್ಲಲ್ರಿ. ನಾವೇ ಯಾವಾಗಾರ ಒಂದು ಸ್ವಲ್ಪ ಓದ್ಕೋತ ಕೂಡ್ತೀವಿ ಅಷ್ಟೇ. ಅದು ಬಿಟ್ರೆ ನಮ್ಮ ಮಕ್ಕಳಂತರೂ ಒಂದಿನ ಅವನು ತೆಗಿಲಿಲ್ಲ, ಓದಲಿಲ್ಲ. ನಮ್ಮ ಮನ್ಯಾಗೂ ಹಂಗೆ ಆಗ್ಯದ ಬಿಡ್ರಿ. ಈಗ ಕಾಲಕ್ಕೆ ತಕ್ಕಂಗೆ ಹೆಂಗೆ ಚೇಂಜ್ ಆಗತ್ತಾರಂದ್ರಿ, ನಮ್ಮ ಹೆಣ್ಮಕ್ಳು ನಾವು ಮೊದಲು ಬರೀ ಸೀರೆ ಉಟ್ಕೋತಿದ್ರಿ, ಈಗ ಅವರು ನೈಟಿ ಹಾಕೊಳಕತ್ತಾರ. ಮನೆ ನಮ್ಮವ್ವ ಅಂತಾಳ್ರಿ, ನನಗೊಂದು ನೈಟಿ ಒಂದೆರಡು ನೈಟಿ ತಂದು ಕೊಟ್ಬಿಡಪ್ಪ, ನಾನು ಸುಮ್ಮನೆ ನೈಟಿ ಹಾಕೊಂಡ್ಬಿಡ್ತೀನಿ, ಸೀರೆ ಒಲ್ಲೆ ಆಗ್ಯದ ಅಂತಾಳ್ರಿ. ಏನು ನೋಡ್ಬೇಕು ಹೇಳ್ರಿ ಹಿಂಗಾದಾಗ, ಹೌದಲ್ಲ? ಏನು ಮಾಡ್ತೀರಿ ನೋಡಿ ಹಿಂಗಾದ್ರೆ. ಮತ್ತು ಈಗ ಸಿನಿಮಾಗಳನ್ನು ಎಷ್ಟು ಬರಕದ ನೋಡಿದ್ರಲ್ರಿ ಇವಾಗ ಅವಾಗ ಎಲ್ಲರ ಫ್ಯಾಮಿಲಿ ಕೂತ್ ನೋಡಂಗೆ ಸ್ಟೋರಿ ಇರ್ತಿತ್ರಿ. ಈಗ ಬರೇ ಒಡಿ ಕಡಿ ಆ್ಯಕ್ಷನ್ ಇಂಥವ್ರಿ. ಈಗಿನ ಹುಡುಗರು ಅಂಥವ ಇಷ್ಟಪಡ್ತಾರೆ. ಮತ್ತು ಈಗಿನ ಜಮಾನ ಎಂಥವು ಇಷ್ಟಪಡ್ತಾರ ಅಂಥವೇ ಮಾಡವಲ್ರಿ ಅವ್ರ ಪಿಕ್ಚರ್ಗಳನ್ನು. ಹೌದ್ರಿ, ಮತ್ತೆ ಯಾವ್ದಾರ ಒಂದು ನಡುವ ಸ್ಟೋರಿ ಇದಿತ್ತಂದ್ರೆ ಯಾರು ಥಿಯೇಟ್ರಿಗೆ ಹೋಗಿ ನೋಡಂಗೆ ಇಲ್ರಿ. ಹಂಗಾಗಿ ಬೇಸರಾಗಿ ಅವ್ರು ಮತ್ತೆ ಇದೇ ಬಡ್ಡಿ ಕಡ್ಡಿ ಹೊಡ್ಡಿ ಇಂಥವ ಮಾಡ್ತಾರೆ ಅವ್ರ ಪಿಕ್ಚರ್ನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರ ಒಂದು ಕಮೆಂಟ್ ಮಾಡಿರಲ್ಲ, ನೀವು ನಮ್ಮ ಕಾಲದವ್ರಾಗಿದ್ರೆ ಅಂದ್ರೆ ನಿಮ್ಮ ಅನುಭವನ ಒಂದು ಸ್ವಲ್ಪ ಹೇಳ್ಕೊರಿ ನಮ್ಮ ಮುಂದೆ. ಹಂಗೆ ಸಬ್ಸ್ಕ್ರೈಬ್ನು ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸಿಗೆಲ್ಲ, ಲೈಕ್ ಮಾಡಿರಿ, ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ನಮಗೂ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಹೊಡೆದ್ರಿ ಅಂದ್ರೆ ಅಲ್ಲಿ ಆಲ್ ಅಂತ ಬರ್ತದೆ, ಅದನ್ನು ಹೊಡೆದ್ರಿ ಅಂದ್ರೆ ನೋಟಿಫಿಕೇಶನ್ ಬರ್ತಾವ. ನೀವು ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿದ್ರಿ ಅಂದ್ರೆ ನಮಗೊಂದು ಸ್ವಲ್ಪ ಜೋಶ್ ಬರ್ತದೆ. ಅಂದ್ರೆ ಹುರುಪಿಂದ ಮತ್ತೆ ವಿಡಿಯೋಗಳನ್ನು ಹಾಕ್ತೀವಿ, ಅದಕ್ಕೆ ನಿಮ್ಮ ಸಪೋರ್ಟ್ ಭಾಳ ಬೇಕಾಗ್ತದೆ ನಮಗೆ. ಧನ್ಯವಾದಗಳು.